ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಇಂದು ಕಲಬುರಗಿ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ 76ನೆಯ ಗಣರಾಜ್ಯೋತ್ಸವ ದಿನಾಚರಣೆಯ ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ, ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಂ, ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜಹರ್ ಆಲಂ ಖಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮ್ಮ ಸಣ್ಣ ಮೀಟಿಂಗ್ ಹಾಲ್ ಅಲ್ಲಿ ಚಿಂಚೋಳಿ ತಾಲೂಕು ಪೈಲಟ್ ತಾಲೂಕು ಅಂತ ತಗೊಂಡ್ಬಿಟ್ಟು 100% ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡಬೇಕು ಅಂತ ಒಂದು ಪಟ್ಟು ತಗೊಂಡಿರೋದು. ನಾವು ಮಾರ್ಚ್ 1ಗೆ ಸ್ಟಾರ್ಟ್ ಮಾಡಿದೀವಿ. ನಮ್ಗೆ ಗೊತ್ತಿದೆ, ಎಲೆಕ್ಷನ್ ಸ್ಟಾರ್ಟ್ ಆಯ್ತು. ಆವಾಗ ನಾವು ಕಮಿಟ್ಮೆಂಟ್ ಕೊಟ್ಟಿರೋದು 100 ಅಥವಾ 150 ದಿನ ಒಳಗಡೆ ಮಾಡ್ತೀವಿ ಅಂತ. ಆ ಎಲೆಕ್ಷನ್ಸ್ ಇತ್ತು ಮತ್ತು ಸಾಕಷ್ಟು ನಾವು ಆ ಪ್ರಾಸೆಸ್ ಅಲ್ಲಿ ಸಾಕಷ್ಟು ಕಲ್ತಿದ್ವಿ. ಯಾಕೆಂದ್ರೆ ಹೇಗ್ ಮಾಡ್ಬೇಕು, ನಾವು ಡಿಜಿಟೈಸ್ ಮಾಡ್ಬೇಕಂದ್ರೆ ಯಾವ ರೀತಿ ಒಳಗಡೆ ಸ್ಕ್ಯಾನರ್ ಬೇಕು, ಎಷ್ಟು ರೆಸಲ್ಯೂಷನ್ ಬೇಕು, ಅಪ್ಲೋಡ್ ಮಾಡುವಾಗ ಯಾವ್ಯಾವ ತೊಂದರೆಗಳು ಬರುತ್ತೆ, ಕೀವರ್ಡ್ ನಾವು ಎಂಟ್ರಿ ಮಾಡುವಾಗ ಯಾವ್ಯಾವ ಪ್ರಾಬ್ಲಮ್ಗಳು ಬರುತ್ತೆ, ಅದೆಲ್ಲ ನಾವು ನೋಡಿ ಮಾಡೋವರೆಗೆ ಸ್ವಲ್ಪ ತಡವಾಗಿ ಆಯ್ತು. ಆದ್ರೂ ನಾವು ಬಹಳ ಖುಷಿಯಿಂದ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಚಿಂಚೋಳಿ ತಾಲೂಕಿನ ನಮ್ಮ ಕಂದಾಯ ಇಲಾಖೆದು ಸಂಪೂರ್ಣವಾಗಿ ಡಿಜಿಟೀಕರಣ ಆಗಿದೆ. ಆ ಒಂದು ಸರ್ವೆಯಿಂದ ಒಂದು ಲಾಂಚ್ ಮಾಡಿಸಿರೋದು ಬಹಳ ಒಂದು ಸರ್ಕಾರದೊಂದಿಗೆ ಮತ್ತು ಎಲ್ಲ ಮಾನ್ಯ ಶಾಸಕರ ಒಂದು ಸಹಯೋಗದೊಂದಿಗೆ ಬಹಳ ಚೆನ್ನಾಗಿ ಅದೊಂದು ಆಗಿದೆ. ಅದೇ ನಿಟ್ಟಿನಲ್ಲಿ ನಾವು ಈಗ ಇನ್ನೂ ಮಿಕ್ಕಿ ಉಳಿದು ಎಲ್ಲ 10 ತಾಲೂಕುಗಳಲ್ಲಿ ನಾವು ಡಿಜಿಟೀಕರಣ ಮಾಡಿಸ್ತೀವಿ. ಸರ್ಕಾರದಿಂದ ಈ ಒಂದು ಯೋಜನೆಗೆ ಭೂ ಸುರಕ್ಷಾ ಮಾಡರ್ನೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಕರ್ನಾಟಕ ಸಪೋರ್ಟ್ ಒಂದಿಗೆ ಭೂ ಸುರಕ್ಷಾ ಅಂತ ಒಂದು ಶೀರ್ಷಿಕೆ ಮೇಲೆ ಈ ಒಂದು ಕಾರ್ಯಕ್ರಮ ಲಾಂಚ್ ಆಗ್ತಾ ಇರೋದು. ತಮ್ಮೆಲ್ಲರಿಗೆ ಅರ್ಥ ಆಗಿದೆ ಅಂತ ನಾನು ಸ್ವಲ್ಪ ನಂಬರ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇದು ಕಂದಾಯ ಇಲಾಖೆದು ಸಾಕಷ್ಟು ಕೆಲಸ ಬಹಳ ಮಂದಿಗೆ ಅರ್ಥ ಆಗೋದಿಲ್ಲ. ಬ್ಯಾಕ್ಗ್ರೌಂಡ್ ಅಲ್ಲಿ ಸಾಕಷ್ಟು ಕಷ್ಟಪಟ್ಟು ನಾವು ಮಾಡ್ತಾನೆ ಇರ್ತೀವಿ. ನಾವು ಬರೀ ಚಿಂಚೋಳಿ ತಾಲೂಕು ಒಂದು ತಾಲೂಕು ಮಾತ್ರ ನಾನು ಮೊದಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನಮ್ಮ ಕಡೆ ಕಡತಗಳು ಫೈಲ್ಸ್ ಟೋಟಲ್ 55,355 ಇತ್ತು. ಮತ್ತು ಅದರಲ್ಲಿ ಪುಟಗಳು ಎಷ್ಟು ನೋಡ್ತೀವಿ ಅಂದ್ರೆ 9,10,000 ಪುಟಗಳು. ಪ್ರತಿ ಪೇಜ್ ವಿ ಹ್ಯಾವ್ ಟು ಡಿಜಿಟೈಸ್. ಸ್ಕ್ಯಾನಿಂಗ್ ಆಗಬೇಕು. ಯಾವುದಾದ್ರೂ ಒಂದು ಶಬ್ದ ಅಥವಾ ಯಾವುದಾದ್ರೂ ಸ್ವಲ್ಪ ಹರಿದೋಗಿದೆ ಅಂದ್ರೆ ಮತ್ತು ಜೋಡಿಸಿ ಲ್ಯಾಮಿನೇಟ್ ಮಾಡಿ ಸ್ಕ್ಯಾನಿಂಗ್ ಮಾಡಬೇಕು. ಅದು ಕೆಲಸ ಆಗುತ್ತೆ. ಒಟ್ಟು ವಹಿಗಳು ನಮ್ಮ ರಿಜಿಸ್ಟರ್ಸ್ ಎಷ್ಟು ಮೇಂಟೈನ್ ಮಾಡ್ತೀವಿ ಅಂದ್ರೆ ಒಂದೇ ಒಂದು ತಾಲೂಕಲ್ಲಿ 3,567 ರಿಜಿಸ್ಟರ್ಗಳು. ಈ ರಿಜಿಸ್ಟರ್ ನಲ್ಲಿ ವಹಿಯಲ್ಲಿ ಇರೋದು ಪುಟಗಳು ನಾವು ಲೆಕ್ಕ ಮಾಡ್ತೀವಿ ಅಂದ್ರೆ 7,50,000 ಸರಾಸರಿ. ಅಷ್ಟು ಪುಟಗಳು ಎಲ್ಲ ಒಟ್ಟು ಎರಡು ಸೇರ್ತೀವಿ ಅಂದ್ರೆ ಆಲ್ಮೋಸ್ಟ್ 16,50,000 ಪುಟಗಳು ಡಿಜಿಟೈಸೇಷನ್ ಆಗಿದೆ. ನಾವು ಸ್ಪೆಷಲ್ ಆಗಿ ಇದು ಟ್ರೈನಿಂಗ್ ಕೊಟ್ಟು ತಾಲೂಕು ಆಡಳಿತ ಟೀಮ್ ಕಡೆಯಿಂದ ಮಾಡಿಸಿರೋದು ಕಾರ್ಯ. ಈಗ ನಾವು ತಗೊಂಡಿರೋದು ಕೆಲಸ ಏನಂದ್ರೆ ಇವತ್ತು ಲಾಂಚ್ ಆಗ್ತಾ ಇರೋದು ಚಿಂಚೋಳಿ ಬಿಟ್ಟು ಎಲ್ಲ 10 ತಾಲೂಕುಗಳಲ್ಲಿ ಒಟ್ಟಿಗೆ ನಾವು ಸ್ಟಾರ್ಟ್ ಮಾಡ್ತಾ ಇರೋದು. ಜಸ್ಟ್ ನಂಬರ್ ತಾವು ಗಮನಕ್ಕೆ ತರಬೇಕಂದ್ರೆ ಕಡತಗಳು 4,17,000 ಆಯ್ತು. ಈ ನೋಟ್ ಎಲ್ಲರ ಜೊತೆ ಶೇರ್ ಆಗುತ್ತೆ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ. ಎಲ್ಲರೂ ಅದು ನೀಟಾಗಿ ಮಾಡಬಹುದು. ನಾವು ಎಲ್ಲ ಫೈಲ್ಸ್ ಮಾಡ್ತಾ ಇಲ್ಲ. ಇದು ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಕ್ಯಾಟಗರಿ ಎ ಮತ್ತು ಕ್ಯಾಟಗರಿ ಬಿ ಫೈಲ್ಸ್ ಮಾತ್ರ ಈಗ ಡಿಜಿಟೈಸ್ ಮಾಡ್ತಾ ಇರೋದು. ಕ್ಯಾಟಗರಿ ಎ ಅಂದ್ರೆ ಎಲ್ಲ ಪರ್ಮನೆಂಟ್ ರೆಕಾರ್ಡ್. ನಾನು ಯಾವಾಗವರೆಗೆ ಶಾಶ್ವತ ಆವಾಗವರೆಗೆ ನಾವು ಇಡಬೇಕಾಗಿತ್ತು ದಾಖಲಾತಿಗಳು. ಅಂಡ್ ಕ್ಯಾಟಗರಿ ಬಿ ಅಂದ್ರೆ ನಾವು ಮೋರ್ ದೆನ್ 15 ಇಯರ್ಸ್ ಆದ್ಮೇಲೆ ಮಾತ್ರ ಡಿಸ್ಪೋಸಲ್ ಮಾಡಬೇಕಾಗಿರೋದು ಫೈಲ್ಗಳು. ಇದೆಲ್ಲ ನಾವು ಸೇರಿ ಮಾಡ್ತಾ ಇರೋದು. ಕ್ಯಾಟಗರಿ ಇ ವರೆಗೆ ಇರುತ್ತೆ ಫೈಲ್. ವಿ ಆರ್ ನಾಟ್ ಡಿಜಿಟೈಸಿಂಗ್ ಆಲ್ ದ ಫೈಲ್ಸ್ ಬಿಕಾಸ್ ಅದು 1 ವರ್ಷ ಆದ್ಮೇಲೆ ಡಿಸ್ಪೋಸಲ್ ಆಗುತ್ತೆ, 3 ವರ್ಷ ಆದ ನಂತರ ಡಿಸ್ಪೋಸಲ್ ಆಗುತ್ತೆ, 5 ವರ್ಷ ಆದ ನಂತರ. ನಾವು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಎಲ್ಲ ಪರ್ಮನೆಂಟ್ ರೆಕಾರ್ಡ್ ಡಿಜಿಟೈಸ್ ಮಾಡಬೇಕು ಅಂತ. ಆ ಒಂದು ನಿಟ್ಟಿನಲ್ಲಿ 4,17,231 ಕಡತಗಳು. ಪೇಜಸ್ ಅಲ್ಲಿ ನಾವು ಲೆಕ್ಕ, ಪುಟಗಳಲ್ಲಿ ನಾವು ಲೆಕ್ಕ ಹೇಳ್ಬೇಕಂದ್ರೆ ಇಟ್ ಇಸ್ 73 lakh ಪೇಜಸ್ ನಾವು ಡಿಜಿಟೈಸ್ ಮಾಡಕ್ಕೆ ಹೊರಟಿರೋದು. ಜೊತೆಗೆ ವಹಿಗಳು 36,518 ವಹಿಗಳು ರಿಜಿಸ್ಟರ್ ಇವೆ. ಅದರಲ್ಲಿ
ಪುಟಗಳು ನಾವು ನೋಡ್ತೀವಿ ಅಂದ್ರೆ ಆಲ್ಮೋಸ್ಟ್ 57 ಲಕ್ಷ ಇದೆ. ಟೋಟಲ್ 1,30,30,00,000 ಪೇಜಸ್ ಡಿಜಿಟೈಸೇಷನ್ ಮಾಡೋದು ಒಂದು ಮ್ಯಾಕ್ಸಿವ್ ಎಕ್ಸರ್ಸೈಸ್ ನಾವು ಚಾಲನೆ ಮಾನ್ಯ ಸಚಿವರ ಕಡೆಯಿಂದ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಉಪಯೋಗ ಬಹಳಷ್ಟು ಮಂದಿಗೆ ಗೊತ್ತಾಗಿರುತ್ತೆ ಈಗಾಗಲೇ. ಆದರೂ ನಾವು ತಂತ್ರಜ್ಞಾನದ ಕಾಲ ಇದು, ಮಾಡರ್ನೈಸೇಷನ್ ಮಾಡಲೇಬೇಕಾಗಿರೋದು. ದಾಖಲಾತಿ ಯಾವುದು ಶಿಥಿಲ ಆಗಿರುತ್ತೆ ಅದು ನಾವು ತಪ್ಪಿಸ್ಬಹುದು. ನೀಟಾಗಿ ಎಲ್ಲಿ ಹರಿದು ಹೋಗಿದೆ ಅಥವಾ ಮಿಸ್ಸಿಂಗ್ ಡಾಕ್ಯುಮೆಂಟ್ ಆಗಬಾರ್ದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬಹುದು. ಅದಲ್ಲದೆ ಸುಭದ್ರತೆ ಮತ್ತು ಶಾಶ್ವತ ದಾಖಲಾತಿ ನಾವು ಮೇಂಟೆನೆನ್ಸ್ ಮಾಡಬಹುದು. ಅದಲ್ಲದೆ ಜನರಿಗೆ ನೇರವಾಗಿ ಸುಲಭವಾಗಿ ಅವ್ರಿಗೆ ದಾಖಲಾತಿ ಸಿಗುತ್ತೆ. ಯಾಕೆಂದ್ರೆ ನಾವು ಸ್ಕ್ಯಾನಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಭೂ ಸುರಕ್ಷಾ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಆಗಿರೋದು ಹೊಸ ಸಾಫ್ಟ್ವೇರ್ ಇದೆ. ಅದರಲ್ಲಿ ಕೀವರ್ಡ್ ಪ್ರಕಾರ ನಾವು ಸರ್ಚ್ ಮಾಡಬಹುದು. ಉದಾಹರಣೆಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಕೂಸ್ನೂರು ಗ್ರಾಮದಲ್ಲಿ ಯಾವ ಸರ್ವೆ ಇದೆ ಅಂತ ನಾವು ಕೀನ್ ಮಾಡ್ತೀವಿ ಅಂದ್ರೆ ಓನರ್ಶಿಪ್ ಬದಲಾವಣೆ ಆಗಿರೋದು, ಮ್ಯೂಟೇಷನ್ ಆಗಿರೋದು ಅಥವಾ ಗ್ರಾಂಟ್ ಆಗಿರೋದು, ಏನ್ ನಾವು ಕೀವರ್ಡ್ ಹಾಕ್ತೀವಿ ಆ ದಾಖಲಾತಿ ನಾವು ಹುಡುಕ್ಬಹುದು. ತಾವು ನೋಡ್ತಾ ಇರಬಹುದು ತಾಲೂಕು ಕಚೇರಿಗಳಲ್ಲಿ ಬಹಳಷ್ಟು ಮಂದಿ ಹೋಗಿ 2-3 ದಿವಸ, 1 ವಾರ ಕಾದು ವೇಟ್ ಮಾಡಬೇಕು. ಅಲ್ಲಿ ಸಾಕಷ್ಟು ಹ್ಯಾರಸ್ಮೆಂಟ್ ಸಹ ಆಗುತ್ತೆ. ಇಲ್ಲ ಅಂತ ನಾನು ಹೇಳೋದಿಲ್ಲ, ತಪ್ಪು ಮಾಡ್ತಿರುತ್ತೆ. ಇದೆಲ್ಲ ನಾವು ತಪ್ಪಿಸ್ಬಹುದು. ವಿ ಕ್ಯಾನ್ ಮೇಕ್ ಆ ರೆಕಾರ್ಡ್ ಸೋ ಪ್ರಾಪರ್. ನೋಬಡಿ ಕ್ಯಾನ್ ಮ್ಯಾನಿಪುಲೇಟ್ ದ ರೆಕಾರ್ಡ್. ತಿರ್ಸಕ್ಕೆ ಅವಕಾಶ ಇರೋದಿಲ್ಲ, ಫ್ರಾಡ್ ಮಾಡೋದಕ್ಕೆ ಅವಕಾಶ ಇರೋಂಗಿಲ್ಲ. ಮತ್ತು ಜನರಿಗೇನು ಅಟ್ ಒನ್ ಕೀ ಮ್ಯಾಕ್ಸಿಮಮ್ 1 ಅವರ್ ಒಳಗಡೆ ಅವ್ರಿಗೆ ಪ್ರಿಂಟ್ ಮಾಡಿ ಸರ್ಟಿಫೈಡ್ ಕಾಪಿ ಅವ್ರಿಗೆ ಕೊಡಬಹುದು. ನಮ್ಮ ಸಿಬ್ಬಂದಿ ವರ್ಗನವ್ರಿಗೇನು ಸ್ವಲ್ಪ ಸುಲಭ ಆಗುತ್ತೆ ಹುಡುಕೋದು. ತಾವೇ ನೋಡಿದ್ದೀರಾ. ಇನ್ಫ್ಯಾಕ್ಟ್ ನಾವು 1-2-3 ದಿನ ಆದ ನಂತರ ಎಲ್ಲ ಮೀಡಿಯಾ ಪರ್ಸನ್ಸ್ಗೆ ಇನ್ವೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಡಸ್ಟ್ ಇರುತ್ತೆ ಅದು ರೆಕಾರ್ಡ್ ರೂಮಲ್ಲಿ ತಾವು ಬಂದು ನೋಡಿ. ನಾವು ಕಾಂಪ್ಯಾಕ್ಟರ್ಸ್ ಹಾಕಿ ಆರ್ಗನೈಸ್ ಮಾಡೋದು ಒಂದು ಮ್ಯಾಸಿವ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೀವಿ. ಇದು ಆಸೆ ಬಹಳ ಮಂದಿಗೆ ಗೊತ್ತಾಗೋದಿಲ್ಲ. ದ ಇಂಪ್ಯಾಕ್ಟ್ ವಿಲ್ ಬಿ ಫೆಲ್ಟ್ ಫಾರ್ ದ ನೆಕ್ಸ್ಟ್ 50 years ಅಟ್ ಲೀಸ್ಟ್. ಇದು ನಾವು ಏನು ಎಕ್ಸರ್ಸೈಸ್ ಮಾಡ್ತಾ ಇದ್ವಿ. ಹಾಗಾಗಿ ಬಹಳ ಹೆಮ್ಮೆಯಿಂದ, ಬಹಳ ಗೌರವದಿಂದ ತಮ್ಮೆಲ್ಲರಿಗೆ ಕರೆದು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಈ ಕಾರ್ಯಕ್ರಮಕ್ಕೆ ಸೀಮಿತಿಯಲ್ಲಿ ನಮ್ಮ ಮಾತು. ಎರಡನೇ ನಾವು ಮಾಡ್ತಾ ಇರೋದು ಸರ್, ನಾವು ದರ್ಖಾಸ್ತು ಕೊಡಿ ಸಾಕಷ್ಟು 1970ದಿಂದ ಸಾಕಷ್ಟು ಗ್ರಾಂಟ್ ಬಂದಿದೆ. ಬಹಳಷ್ಟು ಕಡೆ ನಾವು ಕೊಡ್ತಾನೆ ಬರ್ತಾ ಇದ್ದೀವಿ. ಬೇರೆ ಬೇರೆ ಕಾಯ್ದೆ ಅಡಿಯಲ್ಲಿ ನಾವು ಕೊಡ್ತಾನೆ ಬರ್ತಾ ಇದ್ದೀವಿ. ಲ್ಯಾಂಡ್ ಗ್ರಾಂಟ್ ರೂಲ್ಸ್ ಇತ್ತು, ತದನಂತರ ಅಕ್ರಮ ಸಕ್ರಮಾತಿ ಬಂತು, ಬೇರೆ ಬೇರೆ ಸ್ಕೀಮ್ಸ್ ಅಲ್ಲಿ ನಾವು ಕೊಡ್ತಾನೆ ಬರ್ತಾ ಇದ್ದೀವಿ. ಆದರೂ ಕಂದಾಯ ಇಲಾಖೆ ಇಸ್ ಅ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್. ನಾವು 2 ರೀತಿ ಕಾರ್ಯ ಮಾಡಬೇಕಾಗಿರುತ್ತೆ. ಒಂದು ಅನುಬಂಧ 1ರಿಂದ 5, 1 to 5 ಪ್ರಕ್ರಿಯೆ ಮಾಡಬೇಕು ಕಂದಾಯ ಇಲಾಖೆಯಿಂದ. ಮತ್ತು 6ರಿಂದ 10ನೇ ಫಾರ್ಮ್ಸ್ ನಾವು ನಮೂನೆಗಳು ಭರ್ತಿ ಮಾಡಬೇಕು ಸರ್ವೆ ಡಿಪಾರ್ಟ್ಮೆಂಟ್. ಇಲ್ಲ, ಇಂಥದ್ದು ಯಾವುದಾದ್ರೂ ಉದಾಹರಣೆಗಳಿದ್ರೆ ಸ್ವಲ್ಪ ದಯವಿಟ್ಟು ನಮ್ಗೆ ಕೊಟ್ಟರೆ ನಾವು ಅದನ್ನು ಇದು ಮಾಡಿಸ್ಬೋದು. ಈಗ ಏನಾಗ್ತಾ ಇದೆ, ಎಲ್ಲೋ ಒಂದು ಕಡೆ ಆಗಿದ್ರೂ ಆಗಿರ್ಬೋದು, ನನಗೆ ಮಾಹಿತಿ ಇಲ್ಲ. ಬಟ್ ನೀವು ದಾಖಲೆಗಳು ಕೊಟ್ಟರೆ ನಾವು 100% ಪರಿಶೀಲನೆ ಮಾಡಿ ಯಾರ್ಯಾರು ಮಾಡ್ತಾ ಇದ್ದಾರೆ ಇಂಥ ದಂಧೆಗಳು ಅಂತಲೂ ನಮ್ಗೆ ಗೊತ್ತಾಗಬೇಕಲ್ಲ. ಯಾಕಂದರೆ ಕೆಲವು ಸುಮ್ಮನೆ ಗೊಂದದಲ್ಲಿ ಹಾಕ್ಬಿಟ್ಟು ನೀವು ಹೇಳ್ದಂಗೆ ಕೋರ್ಟಿಗೆ ಕಳಿಸ್ಬಿಟ್ಟು ಅದೇ ಒಂದು ದಂಧೆ ಆಗಿಬಿಟ್ಟಿದೆ. ಸೊ ಅಂಥದ್ದು ಯಾವುದಾದ್ರೂ ಇದ್ದರೆ ಸ್ವಲ್ಪ ದಯವಿಟ್ಟು ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ. ಯಾವುದು ಇದ್ರದಲ್ಲ, ಕೋರ್ಟ್ ಕೇಸಸ್, ರೆವಿನ್ಯೂ ಕೋರ್ಟ್ ಕೇಸಸ್ ಸರ್. ಅದು ದಾಖಲಾತಿ ಅಂತ ನಾನು ಯಾವಾಗಲೂ ಹೇಳಿರಲಿಲ್ಲ. ಕೋರ್ಟ್ ಕೇಸಸ್ ಅಡಿಯಲ್ಲಿ ಸೆಕ್ಷನ್ ನಂಬರ್ 136 1ರಲ್ಲಿ ತಹಸೀಲ್ದಾರ್ ನಾವು ಇದು ಮಾಡ್ತೀವಿ. 2 ಡಿಸ್ಪ್ಯೂಟ್ ಕೇಸಸ್, 2 AC ಕಡೆ 136 136 DC ಕಡೆ ಆ ಕೇಸಸ್ ಮಾತ್ರ ನಮ್ಮ RCCMS ಪೋರ್ಟಲ್ ಹತ್ರ ಇದೆ. ಭೂಮಿಗೆ ಅದು ಲಿಂಕ್ ಇರುತ್ತೆ. ಟು ವಿಚ್ ಪ್ರೂಫ್ ವಿ ಕ್ಯಾನ್ ಶೋ. ಅದನ್ನ ನಮ್ಮ ಕಂದಾಯ ಸಚಿವರು ಅವರ ರಿವ್ಯೂವಿನ ಮಾನದಂಡ ಮಾಡ್ಕೊಂಡಿದ್ದಾರೆ. ಸೊ ಅದು ಆಗ್ತಾ ಇದೆ ಅಲ್ಲ. ಅದು ಅದೇ 1 ಕೋಟಿ ರೂಪಾಯಿದು ಈಗ ಯಾರೋ PA ಅವನು ಮಾಡಿದ್ದಾನೆ ಫೋರ್ಜರಿ ಅಂತ ಬಂದಿದೆ. ಅದು ಈಗ ಇಲ್ಲ ಈಗ ನೋಡಿ ಇಲ್ಲ ನೋಡಿ, ಜವಾಬ್ದಾರಿ ನಾವೇ ತಗೋಬೇಕಾಗುತ್ತೆ. ಅದರಲ್ಲಿ ನಾವೇನು ಇಲ್ಲ ಸರ್, ಎಲ್ಲರಿಗೂ ಅವ್ರವ್ರ ಫೈನಾನ್ಷಿಯಲ್ ಡಿಸ್ಕ್ರಿಷನ್ ಪವರ್ಸ್ ಅಂತ ಇರುತ್ತೆ. ಅವರು ಅಧಿಕಾರಿಗಳು ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ. ಈಗ PDO ಹೇಗೆ ಚೆಕ್ ಸೈನ್ ಮಾಡ್ತಾನೆ, AW ಹೇಗೆ ಚೆಕ್ ಸೈನ್ ಮಾಡ್ತಾನೆ, ಕಮಿಷನರ್ ಹೇಗೆ ಚೆಕ್ ಸೈನ್ ಮಾಡ್ತಾನೆ, ಅವ್ರವ್ರ ಹತೋಟಿನಲ್ಲಿ ಅವ್ರವ್ರ ಮೇಲಧಿಕಾರಿಗಳು ಇಟ್ಕೋಬೇಕು. ಎಸ್, ಐ ಅಗ್ರಿ ಸರ್. ಅದು ಲೋಪ ಆಗಿದೆ, ದೇರ್ ಈಸ್ ನೋ ಡಿಫೆಂಡಿಂಗ್. ಇಲ್ಲ, ಬಟ್ ಅದು ಸ್ಟಾಪ್ ಮಾಡ್ತಿದೆ ಅಲ್ಲ. ಐ ಡೋಂಟ್ ಥಿಂಕ್
ಅವಿನಾಶ್, ವಿ ಹ್ಯಾವ್ ರಿಕವರ್ಡ್ ದ ಮನಿ ಅಲ್ಲ, 31 lakhs ರಿಕವರ್ ಆಗಿದೆ. ಇಲ್ಲ, ಅದನ್ನು ಕೂಡ ಅಭಿಯಾನ ನಾನು ಮಾಡಿದ್ದೇನೆ ನಮ್ಮ ಇಲಾಖೆನಲ್ಲೇ ಕೂಡ. ಈಗ ಎಕ್ಸಾಂಪಲ್ ಉದಾಹರಣೆಗೆ, ಯಾಕಂದರೆ ಇದು ನಾನು ಒಂದು 3 ತಿಂಗಳಿಂದ ನಾನು ಮಾಡ್ತಾ ಇರೋದು, ಇದು ಪ್ರಕರಣ ಬೆಳಕಿಗೆ ಬಂದಿದೆ ಅಂತಲ್ಲ, ಯಾರ್ಯಾರು ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ ಎಷ್ಟೆಷ್ಟು ಅಕೌಂಟ್ಗಳನ್ನು ಓಪನ್ ಮಾಡಿದ್ದಾರೆ, ಯಾವ್ದು ರಿಡಂಡೆಂಟ್ ಇದೆ ಯಾವುದಿಲ್ಲ ಅಂತ ನಿಮಗೆ ಕೇಳಿ ಆಶ್ಚರ್ಯ ಆಗ್ಬೋದು. ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಏನಿಲ್ಲ ಅಂದರೆ ಆನ್ ಆನ್ ಆ್ಯಾವ್ರೇಜ್ ಥ್ರೂ ಔಟ್ ದ ಸ್ಟೇಟ್ ಏನಿಲ್ಲ ಆದರೂ 9 ಅಕೌಂಟ್ಗಳಿವೆ. 9 ನೀವು ಹೇಳ್ದಂಗೆ ಸ್ಕೀಮ್ ವೈಸ್ ಇದೆ, 15 ಫೈನಾನ್ಸ್ ಇದೆ, ಯಾರೋ ಅಧ್ಯಕ್ಷ ಬಂದ ಅವ್ರ ಜೊತೆ ಚೆನ್ನಾಗಿದ್ದಾರೆ ಅಂತ ಅವ್ರು ಮಾಡಿದ್ರು. GP, TP, ZP, UD ಅಂದರೆ ಅರ್ಬನ್ ಲೋಕಲ್ ಬಾಡೀಸ್ ಎಲ್ಲನೂ ನಾವು ನೋಡಿದ್ರೆ ಸಾವಿರಾರು ಅಕೌಂಟ್ಗಳಿದೆ. ಸೊ ಅದನ್ನು ನಾವು ರ್ಯಾಷನಲೈಸ್ ಮಾಡಿಬಿಟ್ಟು ಈಗ ನಮಗೆ 3 ಅಕೌಂಟ್ ಬೇಕಿದ್ರೆ 3 ಇಡಿ ಅಂತಲೂ ಕೂಡ ನಾವು ಆದೇಶ ನೀಡಿದ್ದೇವೆ. ಯಾಕಂದರೆ ಇದು ಭಾಳ ವರ್ಷಗಳಿಂದ ಈ ಪ್ರವೃತ್ತಿ ಬೆಳೆಸ್ಕೊಂಡು ಬಂದಿರೋದ್ರಿಂದ ಇವೆಲ್ಲನೂ ನಿಯಂತ್ರಣ ಮಾಡ್ಲಿಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಯಾಕಂದರೆ ಅವರು ಕೂಡ ಅವರಿಗೆ ಗೊತ್ತಿಲ್ಲ ಬ್ಯಾಂಕ್ದವ್ರಿಗೆ ನಾವು ಅಕೌಂಟ್ ಅವ್ರ ಬಳಿ ಅಕೌಂಟ್ ಅದ ಅಂತ. ಸೊ ದುರುಪಯೋಗ ಆಗೋದು ಸಹಜ. ಸೊ ಮೊದಲೇ ಏನೋ ಹಂತದಲ್ಲಿ ಬ್ಯಾಂಕ್ ಅಕೌಂಟ್ಸ್ ಎಲ್ಲೆಲ್ಲಿದೆ ಏನೇನಿದೆ ಅದು ಐಡೆಂಟಿಫೈ ಮಾಡಿಬಿಟ್ಟು ಯಾವ್ದು ಬೇಕಿದೆ ಯಾವ್ದು ಬೇಕಿಲ್ಲ ಅಂದ್ಬಿಟ್ಟು ಅದನ್ನು ಐಡೆಂಟಿಫೈ ಮಾಡಿದ್ಮೇಲೆ ಸ್ಕೀಮ್ ವೈಸನ್ನು ನಾವು ನೋಡ್ತೀವಿ.